ನಮಸ್ಕಾರ ಸ್ನೇಹಿತರೆ. IAS ಅಕಾಡೆಮಿಯ ಕರೆಂಟ್ ಅಫೇರ್ಸ್ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಏನು ಜಾಗತಿಕ ಹಸಿವಿನ ಸೂಚ್ಯಂಕ ಬಿಡುಗಡೆಯಾಗಿದೆ, ಅದರಲ್ಲಿ ನಮ್ಮ ಭಾರತದ ಸ್ಥಾನ 101ನೇದು ಅಂತೇಳಿ ಈ ಸೂಚ್ಯಂಕ ತಿಳಿಸ್ತಾ ಇದೆ. ಹಾಗೆ ಈ ಸೆಷನ್ನಲ್ಲಿ ನಾವು ಈ ಹಸಿವಿನ ಸೂಚ್ಯಂಕ ಏನಿದೆ ಇದರಲ್ಲಿ ಯಾರು ಇದನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಇದರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಮತ್ತು ಈ ಜಾಗತಿಕವಾಗಿ ಬಿಡುಗಡೆಯಾಗಿರ್ತಕ್ಕಂಥ ಈ ಸೂಚ್ಯಂಕಕ್ಕೆ ಭಾರತ ಸರ್ಕಾರ ಹೇಗೆ ತನ್ನ ಪ್ರತಿಕ್ರಿಯೆ ನೀಡಿದೆ ಮತ್ತು ಇದನ್ನು ಸುಧಾರಿಸ್ಕೊಳ್ಳೋದಕ್ಕೆ ನಾವು ಮುಂದೆ ಏನೇನೆಲ್ಲ ಮಾಡ್ಬೋದು ಮತ್ತು ಈಗಿರತಕ್ಕಂಥ ಏನು ಕಾರ್ಯಕ್ರಮಗಳೇನಿದೆ ಸರ್ಕಾರದ ವತಿಯಿಂದ ಜಾರಿಯಾಗಿರ್ತಕ್ಕಂಥದ್ದು ಅದೆಲ್ಲದನ್ನು ನಾವು ಈ ಸ್ಲೈಡಲ್ಲಿ ಈ ಸೆಷನಲ್ಲಿ ನಾವು ನೋಡೋಣ. ಇದರಲ್ಲಿ ಮುಖ್ಯವಾಗಿ ನಮಗೆ ವಾಟ್ ಈಸ್ ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಏನಿದು ಹಸಿವಿನ ಸೂಚ್ಯಂಕ, ಯಾರು ಇದನ್ನು ಬಿಡುಗಡೆ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಇದರಲ್ಲಿ The Global Hunger Index is aimed to track hunger at the world, regional and country levels. ಇದರಲ್ಲಿ ಈ ಹಸಿವಿನ ಸೂಚ್ಯಂಕ ಅನ್ನೋದು ನಮಗೆ ಕೇವಲ ಜಾಗತಿಕವಾಗಿ ಹೆಸರಲ್ಲಿ ಜಾಗತಿಕತೆ ಅಂತ ಇದೆ, ಆದರೆ ಇದು ಜಗತ್ತಿನಾದ್ಯಂತ ಮತ್ತು ಪ್ರಾದೇಶಿಕವಾಗಿ ರೀಜನಲ್ಲು ಮತ್ತು ಕಂಟ್ರಿ ಲೆವೆಲ್ಸ್, ಈಗ ಇಂಡಿಯಾದ ಕಂಟ್ರಿ ಲೆವೆಲಲ್ಲಿ ಹೇಳ್ತಾ ಇದ್ದೀವಿ, ಹಾಗೆ ಬೇರೆ ಬೇರೆ ದೇಶಗಳದ್ದು ಮತ್ತು ಆಯಾ ಏಷ್ಯಾ ಕಾಂಟಿನೆಂಟ್ ಇರ್ಬೋದು, ಹಾಗೆ ಪ್ರಾದೇಶಿಕವಾಗಿ ಮತ್ತು ಜಾಗತಿಕವಾಗಿ ಈ ರೀತಿ ಎಲ್ಲ ರೀತಿಯಾಗಿ ಇದನ್ನು ವಿಂಗಡಣೆ ಮಾಡಿ ಇದನ್ನು ಅಧ್ಯಯನ ಮಾಡಿ ಇದರಲ್ಲಿ ಅಂಶಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದೊಂದು ಆ್ಯನ್ಯುವಲ್ ರಿಪೋರ್ಟ್ ಆಗಿದೆ, ಇದು ವಾರ್ಷಿಕವಾಗಿ ಹೊರಗೆ ಬರ್ತಕ್ಕಂಥ ಒಂದು ರಿಪೋರ್ಟ್ ಆಗಿದೆ. ಇದನ್ನು ಪಬ್ಲಿಷ್ ಮಾಡೋರು ಯಾರು ಅಂತಂದರೆ ಕನ್ಸರ್ನ್ ವರ್ಲ್ಡ್ ವೈಡ್ ಆಫ್ ಐರ್ಲ್ಯಾಂಡ್, ಇದೊಂದು ಐರ್ಲ್ಯಾಂಡಿನ ಒಂದು NGO ಸಂಸ್ಥೆ. ಹಾಗೆ ವೆಲ್ತ್ ಹಂಗರ್ ಲೈಫ್ ಆಫ್ ಈ ಸಂಸ್ಥೆ ಒಂದು ಜರ್ಮನ್ ದೇಶಕ್ಕೆ ಸೇರ್ತಕ್ಕಂಥದ್ದು. ಈ ಎರಡೂ ದೇಶಗಳು ಸೇರಿ ಹಾಗೆ ಇದ್ರ ಜೊತೆಗೆ ಏನು ಯುನೈಟೆಡ್ ನೇಷನ್ಸ್ನ ಆರ್ಗನೈಸೇಷನ್ಗಳಿದ್ದಾವೆ, ಅದರ ಸಂಸ್ಥೆಗಳ ಜೊತೆಗೆ ಅದರುಗಳಿಂದ ತಂದಿರ್ತಕ್ಕಂಥ ಏನು ಡಾಟಾ ಇದೆ, ರಿಪೋರ್ಟ್ಗಳಿದೆ, ಅದನ್ನೆಲ್ಲವನ್ನು ಇವು ಕಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಅದರ ಮೇಲೆ ಪ್ರತಿ ವರ್ಷ ಈ ರಿಪೋರ್ಟನ್ನು ರೆಡಿ ಮಾಡ್ತವೆ. ಇದರಲ್ಲಿ ಸ್ಕೋರ್ಸ್ ಆರ್ ಬೇಸ್ಡ್ ಆನ್ 4 ಇಂಡಿಕೇಟರ್ಸ್. ಮುಖ್ಯವಾಗಿ ಈ ಹಸಿವಿನ ಸೂಚ್ಯಂಕವನ್ನು ನಿರ್ಧರಿಸೋದು ಯಾವುದ್ರ ಮೇಲೆ ಅಂತಂದರೆ 4 ಮಾನದಂಡಗಳನ್ನು ಈ ಸಂಸ್ಥೆಗಳು ಎರಡೂ ಕೂಡ ಸೆಟ್ ಮಾಡ್ಕೊಂಡಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು ಅಂಡರ್ ನರಿಶ್ಮೆಂಟ್ ಅಂತ. ಇದರಲ್ಲಿ ದ ಶೇರ್ ಆಫ್ ಪಾಪ್ಯುಲೇಷನ್ ಉಸ್ ಕ್ಯಾಲೋರಿಕ್ ಇಂಟೇಕ್ ಈಸ್ ಇನ್ಸಫಿಷಿಯೆಂಟ್. ಯಾವ ಪ್ರದೇಶಕ್ಕೆ ಅಥವಾ ಆ ದೇಶದ ಏನು ಜನಸಂಖ್ಯೆ ಇರುತ್ತೆ, ಅವರು ದಿನನಿತ್ಯ ಕೆಲಸ ಮಾಡುವಾಗ ಅವರು ಎಷ್ಟು ತೆಗೆದುಕೊಳ್ತಾರೆ, ಅವರ ಜೀವನ ಗುಣಮಟ್ಟದಲ್ಲಿ ಅವರು ಎಷ್ಟು ಕ್ಯಾಲೋರಿಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದು ಈಗ ಇಂಡಿಯಾದಕ್ಕೆ ಕೇಳೋದಾದರೆ ಸ್ಟ್ಯಾಂಡರ್ಡ್ ಆಗಿ 1800 ಕ್ಯಾಲೋರೀಸ್ನ ನಾವು ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಇದಕ್ಕಿಂತ ಯಾರು ಕಡಿಮೆ ತಗೋತಾರೆ ಅದನ್ನು ಅವರು ಅಪೌಷ್ಟಿಕತೆಯಿಂದ ಅವರು ಬಳಲ್ತಾರೆ ಅಂತ ಹೇಳ್ತೀವಿ. ಹಾಗೆ ಇದರಲ್ಲಿ ಮೊದಲನೇ ಮಾನದಂಡವಾಗಿ ಇವರು ಅಂಡರ್ ನರಿಶ್ಮೆಂಟನ್ನು ಬಳಸ್ತಿದ್ದಾರೆ, ಅಪೌಷ್ಟಿಕತೆಯನ್ನು ಇವರು ಗುರುತು ಮಾಡ್ತಾರೆ. ಅದಾದ ನಂತರ ಚೈಲ್ಡ್ ಸ್ಟಂಟಿಂಗ್. ಈ ಸ್ಟಂಟಿಂಗ್ ಅಂದರೆ ದ ಶೇರ್ ಆಫ್ ಚಿಲ್ಡ್ರನ್ಸ್ ಅಂಡರ್ ಏಜ್ ಆಫ್ 5 ಹೂ ಹ್ಯಾವ್ ಲೋ ಹೈಟ್ ಫಾರ್ ದ ಏಜ್. ಆ ಮಗುಗೆ 5 ವರ್ಷದ ಒಳಗಡೆ ಇರೋವಂಥ ಮಗುಗಳಿಗೆ ಆಯಾ ವರ್ಷಕ್ಕೆ ಅನುಗುಣವಾಗಿ ಇಷ್ಟು ವರ್ಷಕ್ಕೆ ಇಷ್ಟು ಮಗು ಎತ್ತರ ಬೆಳಿಬೇಕು ಅಂತ ಇರುತ್ತೆ, ಆದರೆ ಅವರು ಅಷ್ಟು ಎತ್ತರ ಬೆಳೆದಿರೋಲ್ಲ. ಸೊ ಇದು ಹೈಟ್ ಪ್ರಾಬ್ಲಮ್ ಇರುತ್ತೆ ಇಲ್ಲಿ. ಹಾಗೆ ಚೈಲ್ಡ್ ವೇಸ್ಟಿಂಗ್ ಅಂತ ಇನ್ನೊಂದು ಮಾನದಂಡ. ಇದರಲ್ಲಿ ಶೇರ್ ಆಫ್ ಚಿಲ್ಡ್ರನ್ಸ್ ಇದು ಕೂಡ ಅಂಡರ್ ಏಜ್ 5ಗೆ ಬರುವಂಥದ್ದು. ಹೂ ಹ್ಯಾವ್ ಲೋ ವೆಯ್ಟ್, ಆ ವರ್ಷಕ್ಕೆ 2 ವರ್ಷಕ್ಕೆ ಇಷ್ಟು ಮಗು ಇಷ್ಟು ಕೆ ಜಿ ತೂಕ ಇರಬೇಕು ಅಂತಿರುತ್ತೆ. 5 ವರ್ಷ ದಾಟಿದ ಮಗು ಇಷ್ಟು ಕೆ ಜಿ ತೂಕ ಬರಬೇಕು ಅಂತಿರುತ್ತೆ, ಆರೋಗ್ಯಯುತವಾದಂಥ ಮಗು. ಆದರೆ ಇಲ್ಲಿ ಅದು ಬರಲ್ಲ. ಹಾಗಾಗಿ ಚೈಲ್ಡ್ ವೇಸ್ಟಿಂಗ್ ಅನ್ನೋದು ವೆಯ್ಟಿಗೆ ಸಂಬಂಧಪಟ್ಟಿದ್ದು, ಅದರ ತೂಕ ಇಲ್ಲಿ ನಾರ್ಮಲ್ ಮಗುವಿಗಿಂತ ಅದು ಕಡಿಮೆ ಇರುತ್ತೆ. ಹಾಗಾಗಿ ಇದು ಸ್ಟಂಟಿಂಗ್ ಅನ್ನೋದು ಹೈಟ್ಗೆ ಸಂಬಂಧಪಟ್ಟಿದ್ದು, ವೇಸ್ಟಿಂಗ್ ಅನ್ನೋದು ವೆಯ್ಟ್ಗೆ ಸಂಬಂಧಪಟ್ಟಿದ್ದು, ಮತ್ತು ಚೈಲ್ಡ್ ಮೋರ್ಟಾಲಿಟಿ ಇದು ಕೂಡ ಅಂಡರ್ ಏಜ್ ಆಫ್ 5. ಚೈಲ್ಡ್ ಮೋರ್ಟಾಲಿಟಿ ರೇಟಲ್ಲಿ ನಾವು ನಿಯೋನೆಟಲ್ ಮೋರ್ಟಾಲಿಟಿ ಅಂತ ಹೇಳ್ತೀವಿ, ಮತ್ತು ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಇದೆ. ಹಾಗೆ ಇದು ಚೈಲ್ಡ್ ಮೋರ್ಟಾಲಿಟಿ ರೇಟಲ್ಲಿ ಇದು ಅಂಡರ್ 5 ಏಜಲ್ಲಿ ನೋಡುವಂಥದ್ದು. 5 ವರ್ಷದ ಒಳಗಿನ ಮಕ್ಕಳ ಸಾವು ಏನಾಗುತ್ತೆ ಅದನ್ನು ಇದರಲ್ಲಿ ಮಾನದಂಡವಾಗಿ ಇದನ್ನು ಪರಿಗಣಿಸ್ತೀವಿ. ರಿಫ್ಲೆಕ್ಷನ್ ಆಫ್ ದಿ ಫ್ಯಾಟಲ್ ಮಿಕ್ಸ್ ಆಫ್ ಇನ್ಎಡಿಕ್ವೇಟ್ ನ್ಯೂಟ್ರಿಷನ್ಸ್ ಆ್ಯಂಡ್ ಅನ್ಹೆಲ್ತಿ ಎನ್ವಿರಾನ್ಮೆಂಟ್. ಈ ಮೋರ್ಟಾಲಿಟಿ ರೇಟಲ್ಲಿ ನಾವು ಇದರೊಳಗೆ ಮತ್ತೆ ಇನ್ಎಡಿಕ್ವೇಟ್ ನ್ಯೂಟ್ರಿಷನ್ಸ್, ಆ ಮಗುವಿಗೆ ಒಂದು ಅಸಮರ್ಪಕವಾಗಿ ಪೌಷ್ಟಿಕ ಆಹಾರಗಳು ಸಿಗದೇ ಇರೋದು, ಹಾಗೆ ಅನ್ಹೆಲ್ತಿ ಎನ್ವಿರಾನ್ಮೆಂಟ್ಸ್, ಅದಕ್ಕೆ ಯಾವುದೇ ರೀತಿಯ ಕಾಯಿಲೆಗಳಾಗ್ಬೋದು, ಅನಿಮಿಯಾ ಆಗ್ಬೋದು, ಆ ಮಗುವಿನ ತಾಯಿಗೆ ಅನಿಮಿಯಾ ಬರ್ಬೋದು. ಮತ್ತು ಅನ್ಹೆಲ್ತಿ ಎನ್ವಿರಾನ್ಮೆಂಟ್ಸ್ ಏನಿರುತ್ತೆ, ಆಸ್ಪತ್ರೆಗೆ ಸರಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಸಿಗದೇ ಇರೋ ಥರ ಇರ್ಬೋದು. ಈ ಎಲ್ಲ ಅನ್ಹೆಲ್ತಿ ಎನ್ವಿರಾನ್ಮೆಂಟು ಇದರೊಳಗಡೆ ಸೇರಿ ಈ ಚೈಲ್ಡ್ ಮೋರ್ಟಾಲಿಟಿ ರೇಟ್ ಒಳಗಡೆ 2 ಅಂಶಗಳನ್ನ ನಾವು ಗಮನಿಸ್ಬೋದು. ಒಂದು ನ್ಯೂಟ್ರಿಷನ್ಸ್ ಸಂಬಂಧಪಟ್ಟಿದ್ದು ಮತ್ತು ಅನ್ಹೆಲ್ತಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಹೀಗೆ ಒಟ್ಟು ಈ 4 ಮಾನದಂಡಗಳನ್ನು ಇಟ್ಕೊಂಡು ಈ ಗ್ಲೋಬಲ್ ಹಂಗರ್ ಇಂಡೆಕ್ಸನ್ನು ಈ 2 ಸಂಸ್ಥೆಗಳು ತಯಾರಿಸ್ತವೆ. ಇದರಲ್ಲಿ ಈ ಹಂಗರ್ ಇಂಡೆಕ್ಸ್ ರೇಟಲ್ಲಿ ಅವರು ಒಂದು ಸ್ಕೇಲ್ನ ಮಾಡಿದ್ದಾರೆ. ಅದು 100 ಪಾಯಿಂಟ್ ಸ್ಕೇಲು. ಇದು 0 ಇಂದ 100 ತನಕ ಇರುತ್ತೆ. ಯಾವ ದೇಶಗಳು
0 ಕೆಟಗರಿಗೆ ಹತ್ರ ಇರ್ತವೆ, ಅಂದರೆ 0 ಸ್ಕೋರ್ನ ತಗೋತವೆ. ಇಲ್ಲಿ ನೋ ಹಂಗರ್ ಅಂತ. ಈ ದೇಶಗಳು ಸಮೃದ್ಧವಾಗಿ ಅವರಿಗೆ ಆಹಾರ ಮತ್ತು ಪೌಷ್ಟಿಕತೆಯಿಂದ ಆ ದೇಶದ ಜನಗಳು ಸಮೃದ್ಧವಾಗಿದ್ದಾರೆ ಅಂತ. ಹಾಗಾಗಿ ಈ ಸ್ಕೋರ್ನ 0. ಯಾವು 100 ಇದೇನು ಅಂಕಗಳಿದೆಯಾ ಇದಕ್ಕೆ ಹತ್ರ ಹೋಗ್ತಾ 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 ಇದ್ದ ಹಾಗೆ ಅಲ್ಲಿ ಅತಿ ಹೆಚ್ಚು ಬಡತನ ಇರ್ಬೋದು ಅಥವಾ ಅತಿ ಹೆಚ್ಚು ಪೌಷ್ಟಿಕಾಂಶದಿಂದ ಕೊರತೆಯಿಂದ ಅಲ್ಲಿರೋ ಮಕ್ಕಳುಗಳು ಮತ್ತು ಅಡಲ್ಟ್ಸ್ ಕೂಡ ಇಬ್ಬರು ಸಫರ್ ಆಗ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಸೊ ಇದು ಸ್ಕೇಲ್ ಇದು 0 to 100 ಇರುವಂಥ ಸ್ಕೇಲು. ಅದರಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ 9.9. ಇಲ್ಲಿ ಇರೋತಕ್ಕಂಥ ದೇಶಗಳೆಲ್ಲವೂ ಕೂಡ ಲೋ. ಇದರಲ್ಲಿ 10 to 19 ಪಾಯಿಂಟ್ಸ್ ಇರುತ್ತಲ್ಲ, ಇದರಲ್ಲಿ ಮಾಡರೇಟ್ ಮಾಧ್ಯಮಿಕವಾಗಿ ಇರೋವಂಥದ್ದು. ಮತ್ತು 20 to 34 ಅಥವಾ 35 ಪಾಯಿಂಟ್ಸ್ಗೆ ಏನು ತಗೊಳ್ತವೆ ಆ ದೇಶಗಳ ಸ್ಕೋರು, ಇಲ್ಲಿ ಸೀರಿಯಸ್ ಆಗಿರ್ತಕ್ಕಂಥದ್ದು ಅಂತ ಹೇಳೋದು. ಮತ್ತು ಈ 35ನ ಕ್ರಾಸ್ ಮಾಡಿ 50 ಹತ್ತತ್ರ ಹೋಗ್ತಾ ಇದ್ದಂಗೆ ಇದು ಅಲಾರಾಮಿಂಗ್ ಆಗುತ್ತೆ. ಅಂತಂದರೆ ಇಲ್ಲಿ ಎಚ್ಚೆತ್ಕೋಬೇಕಾಗುತ್ತೆ ಸರ್ಕಾರಗಳು ಅನ್ನೋದನ್ನು ಗಮನಿಸ್ಬೋದು. ಮತ್ತು ಈಗ ಎಕ್ಸ್ಟ್ರೀಮ್ಲಿ ಅಲಾರಾಮಿಂಗ್ ಅಂದರೆ ಅಬೋವ್ 50. ಇದು 50 to 100 ಏನು ರೀಚ್ ಆಗ್ತವೆ ಅವೆಲ್ಲವೂ ಎಕ್ಸ್ಟ್ರೀಮ್ಲಿ ಅಲಾರಾಮಿಂಗ್ ಇರುವಂತಹ ದೇಶಗಳಿವು. ಅದರಲ್ಲಿ ಈ GHI ರಿಪೋರ್ಟಲ್ಲಿ ಇಂಡಿಯಾದ ನಾವು ನೋಡೋದಾದರೆ, ಇಂಡಿಯಾದ ಪರವಾಗಿ ರ್ಯಾಂಕ್ಸ್ 101ನೇ ರ್ಯಾಂಕನ್ನು 101st ರ್ಯಾಂಕಲ್ಲಿ ಬಂದಿದೆ. ಇದರಲ್ಲಿ ಒಟ್ಟು ದೇಶಗಳಲ್ಲಿ 116 ದೇಶಗಳ ಅದರಲ್ಲಿರುವಂಥ ದತ್ತಾಂಶಗಳನ್ನು ತೆಗೆದುಕೊಂಡು ಈ ವರದಿಯನ್ನು ಸಿದ್ಧಪಡಿಸಿರೋದ್ರಲ್ಲಿ ನಮ್ಮದು 101ನೇ ದೇಶ ಆಗಿದೆ. ವಿತ್ ಎ ಸ್ಕೋರ್ ಆಫ್ 27.5. ಅಂದರೆ 27.5 ಸ್ಕೋರ್ನ ನಾವು ತಂದಿದ್ದೀವಿ ಅಂತಂದರೆ ಇದರಲ್ಲಿ ನಾವು ಕೂಡ ಇದರಲ್ಲಿ ಸೀರಿಯಸ್ ಕೆಟಗರಿಯಲ್ಲಿ ನಾವು ಸೇರ್ತಾ ಇದ್ದೀವಿ. ಹಾಗೆ ಕಳೆದ ವರ್ಷಕ್ಕಿಂತ ನಾವು 2020ನೇ ಇಸ್ವಿಯಲ್ಲಿ ಬಂದಿರತಕ್ಕಂಥ ಹಸಿವಿನ ಸೂಚ್ಯಂಕದಲ್ಲಿ ನಮ್ಮ ಸ್ಥಾನ 94 ಇತ್ತು. ಈ ವರ್ಷ ಇದು 101 ಆಗಿದೆ. ಅಂತಂದರೆ ಆಗ 94ನೇ ರ್ಯಾಂಕಲ್ಲಿ ಇದ್ದಂಥದ್ರಲ್ಲಿ ನಮಗೆ ಟೋಟಲು 107 ನಮಗೆ ನೇಷನ್ಸ್ ಇದ್ವು ಜೊತೆಗೆ. ಈಗ 116 ಆಗಿದೆ. 101ನಿಂದ 101ನಲ್ಲಿ ನಮಗೆ 116ನಲ್ಲಿ ನಮಗೆ 101 ಸಿಕ್ಕಿದೆ. ಇಲ್ಲಿ ಈ ವರ್ಷ 116 ಇದೆ, ಲಾಸ್ಟ್ ಇಯರು 107 ಇದೆ. ಇದು ಮತ್ತು ಉಳಿದಿರೋ ದೇಶಗಳು ಏನಾಯಿತು, ಮತ್ತು ಪ್ರತಿ ವರ್ಷವೂ ಇದು ಇಷ್ಟೇ 116 ಅಥವಾ 107 ಸೀಮಿತ ಇರೋದಿಲ್ಲ. ಕೆಲವು ವರ್ಷ 100 ದೇಶಗಳಾಗಿದ್ದಾವೆ, ಕೆಲವು ವರ್ಷ ಬರೀ 90 ದೇಶಗಳಿಂದ ಮಾಹಿತಿನ ಪಡೆದು ಮಾಡಿದ್ದಾವೆ. ಯಾಕೆ ಈ ಥರ ವ್ಯತ್ಯಾಸ ಆಗುತ್ತೆ ಅಂತಂದರೆ ಆಯಾ ದೇಶಗಳು ಅವರಿಗೆ ಏನು ಡಾಟಾ ಇರುತ್ತಲ್ಲ ಅದನ್ನು ಕೊಡೋದ್ರಲ್ಲಿ ಅಥವಾ ಹೆಚ್ಚು ಕಡಿಮೆ ಆಗಿರೋದ್ರಲ್ಲಿ ಡಾಟಾ ವೆರಿಫಿಕೇಷನ್ ಅಂಥ ಟೈಮಲ್ಲಿ ಅವರಿಗೆ ಯಾರು ಈ 2 ಸಂಸ್ಥೆಗಳಿಗೆ ಡಾಟಾ ಸಿಗದೇ ಇದ್ದರೆ ಅವರು ಆ ದೇಶಗಳನ್ನು ಸ್ಕಿಪ್ ಮಾಡಿ ಮಾಡೋ ಅಂಥದ್ದು ಇದು. ಹಾಗಾಗಿ ಇಲ್ಲಿ ನಮಗೆ ಈ ವರ್ಷ 116 ದೇಶಗಳಿದೆ. ಕಳೆದ ವರ್ಷ ಇದರಲ್ಲಿ ಒಟ್ಟು 107 ದೇಶಗಳು ಭಾಗವಹಿಸಿದ್ವು. ಸೊ ಇದರಲ್ಲಿ ಇಂಡಿಯಾದ ಸುತ್ತಮುತ್ತ ಇರತಕ್ಕಂಥ ಏನು ನಮ್ಮ ನೆರೆಹೊರೆಯ ದೇಶಗಳಿದ್ದಾವೆ ಅದರಲ್ಲೂ ಅವರ ರ್ಯಾಂಕ್ಗಳನ್ನು ನಾವು ಗಮನಿಸೋದಾದರೆ ನೀವು ನೋಡ್ಬೋದು. ಇಲ್ಲಿ ಪಾಕಿಸ್ತಾನ 92, ಶ್ರೀಲಂಕಾ 65, ನೇಪಾಳ 76ನೇ ಸ್ಥಾನ, ಮತ್ತು ಬಾಂಗ್ಲಾದೇಶನ ಮತ್ತು ನೇಪಾಳ ಎರಡೂ ಕೂಡ 76ನೇ ಸ್ಥಾನದಲ್ಲಿ ಇದ್ದಾವೆ. ಇದು ಏನು ಸೂಚಿಸುತ್ತೆ ಅಂತಂದರೆ ಭಾರತ ಇಷ್ಟು ದೊಡ್ಡ ಪ್ರಪಂಚದ 5ನೇ ದೊಡ್ಡ ಆರ್ಥಿಕತೆ ಶಕ್ತಿಯನ್ನು ಹೊಂದಿದ್ರೂ ಕೂಡ ನಮ್ಮ ಸುತ್ತಮುತ್ತ ಇರತಕ್ಕಂಥ ಚಿಕ್ಕ ದೇಶಗಳು ಏನಿದ್ದಾವೆ ನಮ್ಮ ಎಕನಾಮಿಕ್ ಕಂಪೇರ್ ಮಾಡೋದಾದರೆ ಆ ದೇಶಗಳು ನಮಗಿಂತ ಉತ್ತಮವಾಗಿ ಸಾಧನೆ ಮಾಡಿದ್ದಾವೆ. ನಮ್ಮದು 101ನೇ ಸ್ಥಾನ ಆದರೆ ಪಾಕಿಸ್ತಾನದ್ದು 92 ಇದೆ. ಶ್ರೀಲಂಕಾ ನಮಗಿಂತ ಚಿಕ್ಕ ದೇಶ, ಅದು ಏನು ಹಂಗರ್ ಇಂಡೆಕ್ಸ್ನಲ್ಲಿ ಇದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ, 65 ಸ್ಕೋರ್ನ ತಗೊಂಡ್ಕೊಂಡಿದ್ದಾವೆ. ಹಾಗೆ ದೇರ್ ಆರ್ ಓನ್ಲಿ 15 ಕಂಟ್ರೀಸ್ ದಟ್ ರ್ಯಾಂಕ್ಡ್ ಬಿಲೋ ಇಂಡಿಯಾ ಇನ್ 2021 ಇಂಡೆಕ್ಸ್. ಇದರಲ್ಲಿ ನಮಗೆ 101ನೇ ಸ್ಥಾನ ಆದರೆ ಒಟ್ಟು ಇನ್ನು ರಿಮೈನಿಂಗ್ 15 ದೇಶಗಳು ನಮ್ಮ ಹಿಂದೆ ಉಳಿದಿದ್ದಾವೆ. ಅವೆಲ್ಲವೂ ಕೂಡ ನಮಗಿಂತ ಕಳಪೆ ಸಾಧನೆ ಮಾಡಿದ್ದಾವೆ. ಆದರೆ ನಮ್ಮದು ಕೂಡ 15 ದೇಶಗಳ ಹತ್ತತ್ರನೇ ಇದ್ದೀವಿ. ಹಾಗಾಗಿ ನಮಗೆ ಇದೊಂದು ಸೀರಿಯಸ್ ಅಲಾರಾಮಿಂಗ್ ಆಗಿ ಸರ್ಕಾರ ಇದನ್ನು ಪರಿಗಣಿಸಬೇಕಾಗುತ್ತೆ. ಇಂಡಿಯಾ ಇಸ್ ದ ಹೈಯೆಸ್ಟ್ ರೇಟ್ ಆಫ್ ಚೈಲ್ಡ್ ವೇಸ್ಟಿಂಗ್ ಅಮಾಂಗ್ ಆಲ್ ದ ಕಂಟ್ರೀಸ್ ಇನ್ ದ ಇಂಡೆಕ್ಸ್. ಇದರಲ್ಲಿ ಪ್ರಮುಖವಾಗಿ ನಾವು ಏನು ಮಾನದಂಡಗಳನ್ನು ಅಂತ ಗಮನಿಸಿದ್ವಲ್ಲ, ಚೈಲ್ಡ್ ವೇಸ್ಟಿಂಗ್ ಆಗಿದೆ, ಸ್ಟಂಟಿಂಗ್ ಆಗಿದೆ, ಮತ್ತು ಮಾಲ್ನ್ಯೂಟ್ರಿಷನ್ಸ್ ಆಗಿರುವಂಥದ್ದು, ಮತ್ತು ಚೈಲ್ಡ್ ಮೋರ್ಟಾಲಿಟಿ. ಅದರಲ್ಲಿ ಪ್ರಮುಖವಾಗಿ ಭಾರತನ ಕಾಡ್ತಾ ಇರುವಂಥ ಸಮಸ್ಯೆ ಯಾವುದು ಅಂತಂದರೆ ಚೈಲ್ಡ್ ವೇಸ್ಟಿಂಗ್. ಅಂತಂದರೆ 5 ವರ್ಷದೊಳಗಿನ ಮಕ್ಕಳಿಗೆ ಆ ವರ್ಷಕ್ಕೆ ಅನುಗುಣವಾಗಿ ಏನು ನಾರ್ಮಲ್ ಆಗಿರ್ತಕ್ಕಂತಹ ಮಗುವು ಆಯಾ ವರ್ಷಕ್ಕೆ ತೂಗಬೇಕಾಗಿರೋ ತೂಕಕ್ಕಿಂತ ಕಡಿಮೆ ತೂಗ್ತಾ ಇರುವಂಥದ್ದು ಭಾರತದ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಅನ್ನೋದನ್ನು ಈ ವರದಿ ನಮಗೆ ಹೇಳ್ತಾ ಇದೆ. ಇದರಲ್ಲಿ ನಾವು ನಮ್ಮ ಸರ್ಕಾರ 2000ನೇ ಇಸ್ವಿಯಿಂದ 2021 ಕಳೆದ 10 ವರ್ಷಗಳಲ್ಲಿ ನಾವು 20 ವರ್ಷಗಳಲ್ಲಿ ಮಾಡಿರತಕ್ಕಂಥ ಸಾಧನೆಯಲ್ಲಿ ನಾವು ಈ ಗ್ರಾಫ್ ಮೂಲಕ ನಾವು ಗಮನಿಸ್ಬೋದು. ನೋಡಿ, ಇಲ್ಲಿ ಅಂಡರ್ ನರಿಶ್ಡ್ ಆಗಿದೆ ಫಸ್ಟ್ ಒನ್. ಇದರಲ್ಲಿ ಈ ಅಂಡರ್ ನರಿಶ್ಡ್ ರೆಡ್ ಕಲರ್ ಏನು ಬ್ರೌನ್ ಕಲರ್ ಇರುವಂಥದ್ದು ಮತ್ತು ಗ್ರೀನ್ ಕಲರಲ್ಲಿ ಇರುವಂಥದ್ದು ಚೈಲ್ಡ್ ವೇಸ್ಟಿಂಗ್ ಪ್ರಾಬ್ಲಮ್ದು. ಇದರಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲೊಂದು ಮಾರ್ಕ್ ಇದೆ. ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಏನು ಈ ಗ್ರಾಫಲ್ಲಿ ಕಾಣ್ತಾ ಇರೋದು ನಮಗೆ ಅಂತಂದರೆ ಈ ವರದಿಯಲ್ಲಿ ಅಂಡರ್ 5 ಮೋರ್ಟಾಲಿಟಿ ರೇಟ್ ಇದೊಂದು ಡ್ರಾಸ್ಟಿಕಲಿ ಕಡಿಮೆ ಆಗ್ತಾ ಇದೆ ನಿರಂತರವಾಗಿ. 2000ನೇ ಇಸ್ವಿಯಿಂದ ಹಿಡಿದು 2021ವರೆಗೂ ಅಂಡರ್ 5 ಮೋರ್ಟಾಲಿಟಿ ರೇಟ್ ಏನು 5 ವರ್ಷದ ಒಳಗಿನ ಮಕ್ಕಳುಗಳ ಸಾವಿನ ಪ್ರಮಾಣ ಇದೆಯಲ್ಲ ಅದು
ನಿರಂತರವಾಗಿ ಇಳಿಕೆ ಆಗ್ತಾ ಇದೆ. ಇದೊಂದು ಉತ್ತಮವಾದ ಬೆಳವಣಿಗೆ. ಇದನ್ನು ಬಿಟ್ಟು ಹೊರತುಪಡಿಸಿ ಏನು ಉಳಿದಿರೋಂತಹ 3 ಅಂಡರ್ ನರಿಶ್ಡ್ ಇರ್ಬೋದು, ವೇಸ್ಟಿಂಗು ಮತ್ತು ಸ್ಟಂಟಿಂಗು ಇದು ಏರ್ತಾನೆ ಇದೆ ಅಂಥದ್ದು. ಇದು ಪ್ರಸ್ತುತವಾಗಿ ಭಾರತನ ಕಾಡ್ತಿರೋಂತಹ ಒಂದು ಸಮಸ್ಯೆ. ಅದರಲ್ಲೂ ಮುಖ್ಯವಾಗಿ ನಮಗೆ ಚೈಲ್ಡ್ ವೇಸ್ಟಿಂಗ್ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ. ಹಾಗೆ ಇದಕ್ಕೆ ಸರ್ಕಾರ ಯಾವ ರೀತಿ ಈ ಸೂಚ್ಯಂಕಕ್ಕೆ ಪ್ರತಿಕ್ರಿಯೆ ನೀಡಿದೆ ಅಂತ ನೋಡೋದಾದರೆ, ಭಾರತ ಸರ್ಕಾರ ಈ ಪೂರ್ತಿ ಈ 2 ಸಂಸ್ಥೆಗಳು ಹೊರತಂದಿರುವಂತಹ ಒಂದು ಏನು ವರದಿ ಇದೆ, ಇದನ್ನು ಸಂಪೂರ್ಣವಾಗಿ ನಿರಾಕರಿಸಿದೆ. ಯಾಕೆ ಅಂತಂದರೆ ಕೆಲವು ಕಾರಣಗಳನ್ನು ಸರ್ಕಾರ ಕೊಡ್ತಾ ಇದೆ. ನೀವು ಈ ಏನು ವರದಿನ ಸಿದ್ಧಪಡಿಸಿರೋದು ಇದೆಯಲ್ಲ, ಇದು ಅನ್ಸೈಂಟಿಫಿಕ್ ಮೆಥಡಾಲಜಿನ ಯೂಸ್ ಮಾಡಿದ್ದೀರಾ ಬೈ FAO. ಇದೊಂದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅನ್ನೋದು. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಇದು ಪ್ಯಾರಿಸಲ್ಲಿರುವಂಥದ್ದು. ಇದು ಜಾಗತಿಕವಾಗಿ ದೇಶಗಳಿಗೆ ಏನು ನ್ಯೂಟ್ರಿಷನ್ಸ್ ಸಂಬಂಧಪಟ್ಟಿರೋದು ಮತ್ತು ಕೃಷಿ ಮತ್ತು ಆಹಾರ ಉತ್ಪಾದನೆ ಈ ರೀತಿಯಾಗಿ ಈ 3 ವಿಷಯಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಬೇರೆ ದೇಶಗಳಿಗೆ ಏನು ಪಾಲಿಸಿನ ಫಾರ್ಮೇಷನ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ದೇಶಗಳಿಗೆ ಇದು ಹೆಲ್ಪ್ ಮಾಡೋವಂಥ ಸಂಸ್ಥೆ ಆಗಿದೆ. ಇದು ಕೂಡ ಒಂದು ಯುನೈಟೆಡ್ ನೇಷನ್ ಜೊತೆಗೆ ಕೆಲಸ ಮಾಡುವಂಥ ಸಂಸ್ಥೆ. ಈ ರಿಪೋರ್ಟ್ನ ರೆಡಿ ಮಾಡಿರ್ತಕ್ಕಂಥ 2 ಏನು ಸಂಸ್ಥೆಗಳಿದಾವಲ್ಲ, ಈ ಜರ್ಮನ್ ಬೇಸ್ ಮತ್ತು ಐರ್ಲೆಂಡ್ ಈ 2 ಸಂಸ್ಥೆಗಳು ಈ FAO ಕೊಟ್ಟಿರತಕ್ಕಂಥ ಒಂದು ಮಾಹಿತಿ ಆಧಾರದ ಮೇಲೆ ನ್ಯೂಟ್ರಿಷನ್ಸ್ಗೆ ಸಂಬಂಧಪಟ್ಟಿರುವಂತಹ ಏನು ಮಾಹಿತಿ ಇದೆಯಲ್ಲ, ಅದನ್ನು ಈ FAO ಇಂದ ಪಡೆದು ಅವು ರಚನೆ ಮಾಡಿರ್ತಕ್ಕಂಥದ್ದು ಈ ವರದಿಯನ್ನು. ಹಾಗಾಗಿ ಈ ಅನ್ಸೈಂಟಿಫಿಕ್ ಮೆಥಡಾಲಜಿ ಏನು FAO ಇದೆಯಲ್ಲ, ಇದು ಇವರಿಂದ ಪಡೆದಿರುವಂತಹ ಮಾಹಿತಿ ಇದೆಯಲ್ಲ, ಇದು 2016 ಮತ್ತು 2015ಗೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿ. ಅದನ್ನು ನೀವು ಇವಾಗಿನ ಸ್ಥಿತಿಗೆ ಹೋಲಿಸಿ ಮಾಡಿದ್ದೀರಾ. ಹಾಗಾಗಿ ಈಗ 2021 ಅಥವಾ 2021 ಏನು ಗ್ರೌಂಡ್ ರಿಯಾಲಿಟಿ ಇದೆ ಅದಕ್ಕೂ ಮತ್ತು ನೀವು ಬಳಸಿರೋಂತಹ ಏನು 2016 ಡಾಟಾನ ನೀವು ಬಳಸಿ ಮಾಡಿರತಕ್ಕಂಥದ್ರಲ್ಲಿ ಇದರಲ್ಲಿ ವ್ಯತ್ಯಾಸವನ್ನು ಭಾರತ ಸರ್ಕಾರ ಗುರುತಿಸಿದೆ. ಮತ್ತು ಇದರಲ್ಲಿ 4 ಕ್ವಶನ್ಸ್ ಒಪಿನಿಯನ್ ಪೋಲ್ ಬೇಸ್ ಮೇಲೆ ಆಗಿರ್ತಕ್ಕಂಥದ್ದು. ಏನು ಗ್ಯಾಲಪ್ಪನ ಒಂದು ಸಂಸ್ಥೆ ಇದನ್ನು ಫೋನ್ ಕಾಲ್ ಮಾಡೋದ್ರ ಮೂಲಕ ಪಬ್ಲಿಕ್ ಒಪಿನಿಯನ್ನ ಕಲೆಕ್ಟ್ ಮಾಡಿದ್ದೇವೆ. ಈಗ ಉದಾಹರಣೆಗೆ ನಾವು ಎಲೆಕ್ಷನ್ ಟೈಮ್ಗಳಲ್ಲಿ ಎಲೆಕ್ಷನ್ ನಡೆಯೋದಕ್ಕಿಂತ ಮುಂಚೆ ಪಬ್ಲಿಕ್ ಒಪಿನಿಯನ್ ಅಂತ ಅಂದ್ಬಿಟ್ಟು ಪೋಲ್ ಹಾಕ್ತಾರೆ ಟಿ ವಿಗಳಲ್ಲಿ. ಈ ಪ್ರಾಂತ್ಯದಲ್ಲಿ ಈ ಜಾಗದಲ್ಲಿ ಅಥವಾ ಈ ರಾಜ್ಯದಲ್ಲಿ ಈ ಪಕ್ಷ ಗೆಲ್ಬೋದು, ಇದು ಜನದ ಅಭಿಪ್ರಾಯ, ಇದು ಜನಮನ್ನಣೆ ಅಂತೇಳಿ ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ ಆಗಿ ಏನು ರಿಸಲ್ಟ್ಸ್ನ ಡಿಕ್ಲೇರ್ ಮಾಡೋಕ್ಕೆ ಮುಂಚೆನೇ ಈ ರೀತಿಯಾಗಿ ಮತದಾರನ ಒಲವಿದೆ ಅಂತೇಳಿ ಟಿ ವಿಗಳಲ್ಲಿ ತೋರಿಸ್ತಾ ಇರ್ತಾರೆ. ಅದನ್ನು ಯಾವ ರೀತಿ ಕಲೆಕ್ಟ್ ಮಾಡಿರ್ತಾರೆ ಈ ಟಿ ವಿಯವರು ಮಾಧ್ಯಮದವರು ಅಂತಂದರೆ, ವೈಯಕ್ತಿಕವಾಗಿ ಅವರು ಗ್ರೌಂಡ್ ಲೆವೆಲ್ಗೆ ಹೋಗ್ಬಿಟ್ಟು ಸುಮಾರು 1,000 ಜನ ಇರೋಂತಹ ಮತದಾರರ ಕ್ಷೇತ್ರಗಳಲ್ಲಿ ಅವರು 1,000 ಜನನೂ ಹೋಗಿ ಮಾತಾಡ್ಸೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಯಾವುದಾದ್ರು ಒಂದು ಮೆಥಡಾಲಜಿನ ಫಾಲೋ ಮಾಡ್ತಾರೆ. ವಯಸ್ಕರ 20 ರಿಂದ 25 ವರ್ಷದೊಳಗೆ ಹೆಚ್ಚಾಗಿರುವಂತಹ ಜನ ಇದ್ದಾರೆ 1,000 ಒಳಗಡೆ ಅಂತಂದರೆ ಅವ್ರನ್ನ ಇವರು ಟಾರ್ಗೆಟ್ ಮಾಡ್ಕೋತಾರೆ. ಮತ್ತು ಅವ್ರನ್ನ ಹೋಗಿ ಅವ್ರನ್ನ ಕೇಳ್ತಾರೆ, ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದೀರಾ ಅಂತ. ಈಗ 1000 ಜನನ ಹೋಗಿ ಅವ್ರು ವಿಚಾರಿಸೋದಕ್ಕಿಂತ ಅದರಲ್ಲಿ 10% ಅಥವಾ 15% ಈ ಥರದವ್ರನ್ನ ಅವರು ಇಂಟರ್ವ್ಯೂ ಮಾಡೋ ಥರ ಮಾಡಿ ಅದರಲ್ಲಿ ಬರುತ್ತಲ್ಲ ರಿಸಲ್ಟ್ನ, ಅದನ್ನು ಇವರು ಓವರಾಲ್ ಆಗಿ ಇದೇ ಥರ ಇರ್ಬೋದು ಒಟ್ಟಾರೆಯಾಗಿ ಅಂತೇಳಿ ಅವರು ಪ್ರಿಡಿಕ್ಟ್ ಮಾಡ್ತಾರೆ. ಆ ಥರ ಇವರು ಕೂಡ ಈ ಏನು GHA ಮಾಡೋ ಡಾಟಾ ಏನು ಕಲೆಕ್ಷನ್ ಆಗಿದೆ ಅದರಲ್ಲಿ ಈ ಗ್ಯಾಲಪ್ ಅನ್ನೋ ಒಂದು ಸಂಸ್ಥೆ ಫೋನ್ ಕಾಲ್ ಮಾಡೋದ್ರ ಮೂಲಕ ಅವರಿಗೆ 4 ಪ್ರಶ್ನೆಗಳನ್ನು ಕೇಳುತ್ತೆ. ಅದರಲ್ಲಿ ಅವರು ಕೊಟ್ಟಿರೋ ಉತ್ತರದ ಆಧಾರದ ಮೇಲೆ ಇವರು ಈ ರಿಪೋರ್ಟ್ನ ಡಾಟಾನ ರೆಡಿ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಾಗಿರೋ ಪ್ರಶ್ನೆಗಳು ಏನು ಅಂತಂದರೆ, ಕರೋನಾ ಟೈಮಲ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಬಗ್ಗೆ ಅವರು ಕೇಳಿರೋಂಥ ಪ್ರಶ್ನೆಗಳಿದ್ದಾವೆ. ನೀವು ಕೆಲಸ ಸಿಗ್ತಾ, ಕೆಲಸ ಕಳ್ಕೊಂಡ್ರಾ, ನಿಮ್ಮ ಆದಾಯ ಎಷ್ಟಿದೆ, ಇಷ್ಟು ಮಾತ್ರ ಕೇಳಿದರೆ ಹೊರತು ಇದರಲ್ಲಿ ಆ ಪ್ರಶ್ನೆಗಳು ಯಾವುದೇ ರೀತಿಯಾಗಿ ನ್ಯೂಟ್ರಿಷನ್ಸ್ಗೆ ಮತ್ತು ಫುಡ್ ಸೆಕ್ಯೂರಿಟಿಗೆ ಪಟ್ಟಿರೋ ಪ್ರಶ್ನೆಗಳನ್ನು ಇವರು ಕೇಳಿಲ್ಲ ಅನ್ನೋದು ಭಾರತ ಸರ್ಕಾರದ ಅಪವಾದ ಇದೆ. ಹಾಗೆ ಇನ್ಕರೆಕ್ಟ್ ಡಾಟಾ ಆನ್ ಅಂಡರ್ ನರಿಶ್ಮೆಂಟ್ ಏನು ಸರ್ಕಾರ ಹೊರಡಿಸಿರುವಂಥ ಕಾರ್ಯಕ್ರಮಗಳನ್ನು ನೀವು ಎಲ್ಲವನ್ನೂ ಕೂಡ ಇಲ್ಲಿ ಕಡೆಗಣಿಸಿದ್ದೀರಾ. ಡಿಸ್ಅಗ್ರೀಡ್ ಗೌರ್ಮೆಂಟ್ ಮ್ಯಾಸಿವ್ ಎಫರ್ಟ್ಸ್ ಟು ದಿ ಎನ್ಶೂರ್ ಫುಡ್ ಸೆಕ್ಯೂರಿಟಿ ಮತ್ತು ಇನ್ಕರೆಕ್ಟ್ ಡಾಟಾ ಆ್ಯಂಡ್ ಅಂಡರ್ ನರಿಶ್ಮೆಂಟ್ ಏನು ಅಂಡರ್ ನರಿಶ್ಮೆಂಟಿಗೆ FOA ಕೊಟ್ಟಿರೋವಂಥದ್ದು. ಮತ್ತು ಈ ಅಂಡರ್ ನರಿಶ್ಮೆಂಟ್ಗೆ ಬರೋವಂಥದ್ರಲ್ಲಿ ವರ್ಲ್ಡ್ ಬ್ಯಾಂಕು ಮತ್ತು ಯುನೈಟೆಡ್ ನೇಷನ್ ಸಂಸ್ಥೆಗಳು ಏನಿದ್ದಾವೆ, ಯುನಿಸೆಫು, ಈ ಥರದ ಸಂಸ್ಥೆಗಳಿಂದನೂ ಕೂಡ ನೀವು ಮಾಹಿತಿನ ಕಲೆಕ್ಟ್ ಮಾಡಿರೋವಂಥದ್ದು. ಆದರೆ ಅಲ್ಲಿ ಏನು ಅಂಡರ್ ನರಿಶ್ಮೆಂಟಿಗೆ ಸಂಬಂಧಪಟ್ಟಿರುವಂತಹ ಡಾಟಾ ಏನಿದೆ ಈ 2 ಸಂಸ್ಥೆಗಳ ಹತ್ರ ಇದು ಇನ್ಕರೆಕ್ಟ್ ಆಗಿದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಇಂಟರ್ನಲ್ ಏಜೆನ್ಸಿಗಳು ಏನೇನು ನಡೆಸಿದೀವಲ್ಲ ಅದರಲ್ಲಿಗೂ ಮತ್ತು ನಿಮಗೂ ಇರುವಂಥ ಇದರಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಸರ್ಕಾರ ಗಮನಿಸಿದೆ. ಮತ್ತು ಡಿಸ್ರಿಗಾರ್ಡ್ ಗೌರ್ಮೆಂಟ್ ಮ್ಯಾಸಿವ್ ಎಫರ್ಟ್ಸ್ ಟು ಎನ್ಶೂರ್ ದಿ ಫುಡ್ ಸೆಕ್ಯೂರಿಟಿ ಏನು ಸರ್ಕಾರ ಆಹಾರ ಭದ್ರತೆಯನ್ನು ಒದಗಿಸೋಕ್ಕೆ ಹಲವಾರು ರೀತಿಯ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮಿಡ್ ಡೇ ಮೀಲ್ ಸ್ಕೀಮ್ ಈ ಥರದ್ದೆಲ್ಲ ಒಂದು ಕಾರ್ಯಕ್ರಮಗಳನ್ನು ನಾವು ಜಾರಿಯಲ್ಲಿ ಇಟ್ಟಿದ್ರು ಕೂಡ ನೀವು ಈ ಥರದ ಕಾರ್ಯಕ್ರಮಗಳ ಬಗ್ಗೆ ಅದರಲ್ಲಿ ಬಂದಿರತಕ್ಕಂಥ ಏನು ಪಾಸಿಟಿವ್ ಔಟ್ಪುಟ್ ಇದೆಯಲ್ಲ ಅದನ್ನು ನೀವು ಯಾವುದೇ ಇದರಲ್ಲೂ ನಿಮ್ಮ ರಿಪೋರ್ಟ್ನಲ್ಲಿ ಇದು ನಮಗೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಸೊ ಇದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ ಅನ್ನೋದನ್ನು ಈ ಎಲ್ಲ 4 ವಾದಗಳನ್ನು ಮುಂದಿಟ್ಟು ಸರ್ಕಾರ
ಸಂಪೂರ್ಣವಾಗಿ ಈ ಜಾಗತಿಕ ಹಸಿವಿನ ಸೂಚ್ಯಂಕದ ವರದಿಯನ್ನು ಭಾರತ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಹಾಗೆ ಈ ಹಸಿವಿನ ಸೂಚ್ಯಂಕ ಇದರಲ್ಲಿ ಭಾರತ ಎಷ್ಟು ಸ್ಥಾನ ಪಡೆದಿರೋ ಹಿಂದೆ ಇದು ಬಾಹ್ಯವಾಗಿ ಹಾಗೆ ಆಂತರಿಕವಾಗಿ ಸರ್ಕಾರ ಈ ದೇಶದೊಳಗಡೆ ಹಸಿವಿನ ಸೂಚ್ಯಂಕ ಅಥವಾ ಹಸಿವು ಮತ್ತೆ ಏನು ಮಾಲ್ನ್ಯೂಟ್ರಿಷನ್ಸ್ ಏನಾಗಿದೆ, ಅಂಡರ್ ನರಿಶ್ಮೆಂಟ್ ಏನಾಗಿದೆ, ಇದನ್ನ ತಡೆ ಹಿಡಿಬೇಕು ಅಂತ ಸರ್ಕಾರ ಅಥವಾ ತಪ್ಪಿಸಬೇಕು, ಇದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಹಲವಾರು ರೀತಿಯ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸಿದೆ. ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ICDS ಏನು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಇದೆಯಲ್ಲ, 1975 ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಇದು ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಅಂಗನವಾಡಿ ಮಕ್ಕಳಿಗೆ ಏನು 1ನೇ ಕ್ಲಾಸಿಂದ ಹಿಂದ್ಗಡೆ ಏನು ನಾನ್ ಫಾರ್ಮಲ್ ಎಜುಕೇಶನ್ ಇರುತ್ತಲ್ಲ, ಆ ಮಕ್ಕಳಿಗೆ ಅವರಿಗೆ ಶಿಕ್ಷಣ ಜೊತೆಗೆ ಪೌಷ್ಟಿಕ ಆಹಾರವನ್ನು ಅವರಿಗೆ ಅಂಗನವಾಡಿಗಳ ಮೂಲಕ ಕೊಡಬೇಕು. ಹಾಗೆ ಅಲ್ಲಿ ಅಂಗನವಾಡಿಗಳಲ್ಲಿ ಮಹಿಳೆಯರಿಗೆ ಮತ್ತು ಗರ್ಭಿಣಿಯರಿಗೆ ಎಲ್ಲರಿಗೂ ಕೂಡ ಒಂದು ಗ್ರಾಮದಲ್ಲಿ ಅಂಗನವಾಡಿ ಇರುತ್ತೆ ಅಂತಂದರೆ ಅಲ್ಲಿಗೆ ಮಕ್ಕಳುಗಳು ಅವರ ಪೂರ್ತಿ ಏನು 1 ರಿಂದ 5 ವರ್ಷದೊಳಗಿನ ಮಕ್ಕಳುಗಳ ಏನು ಆರೋಗ್ಯ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಸಮಗ್ರವಾಗಿ ಅದನ್ನು ನೋಡ್ಕೊತಿದ್ದು ಮತ್ತು ನಿಭಾಯಿಸ್ತಿದ್ದಂಥದ್ದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ICDSನ ಮಾಡಿದರು. ಇದ್ರ ಕೆಳಗಡೆ ಅಂಗನವಾಡಿಗಳು ಇವೆಲ್ಲವೂ ಕೂಡ ಕಾರ್ಯಾಚರಣೆಗೆ ಬಂದಂಥದ್ದು. ಅದಾದ ನಂತರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013, ಈ 2013ನಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆಹಾರದ ಬಗ್ಗೆ ಅವನಿಗೆ ಯಾವಾಗಲೂ ಸಿಗಬೇಕು, ಅವನಿಗೆ ಆಹಾರದ ಭದ್ರತೆಯನ್ನು ಒದಗಿಸೋದಕ್ಕೋಸ್ಕರ ಈ ಆ್ಯಕ್ಟನ್ನು ಪಾಸ್ ಮಾಡಲಾಯಿತು. ಇದ್ರ ಕೆಳಗಡೆ ನಾವು PDS ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಸಾರ್ವಜನಿಕ ಪಡಿತರ ವ್ಯವಸ್ಥೆ ಏನಿದೆಯಲ್ಲ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಇದ್ರ ಕೆಳಗಡೆ ಅವನಿಗೆ ರಿಯಾಯಿತಿ ದರದಲ್ಲಿ ಏನು ಆ ರೀಜನ್ಗೆ ಸಂಬಂಧಪಟ್ಟಿರತಕ್ಕಂಥ ಏನು ಅವರ ಮೇನ್ ಸ್ಟ್ಯಾಪಲ್ ಫುಡ್ ಇರುತ್ತಲ್ಲ, ಗೋಧಿ ಆಗಿರ್ಬೋದು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಬೇಳೆ, ಈ ಥರದ್ದನ್ನು ಅವರ ಕ್ರಮಕ್ಕೆ ಅನುಗುಣವಾಗಿ ವಿತರಿಸುವಂಥದ್ದು. ಇದರಲ್ಲಿ ಯಾವುದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಯಲ್ಲ, ಅವರು ಇದಕ್ಕೆ ಸಪ್ಲೈ ಮಾಡುವಂಥದ್ದು. ಇದರಲ್ಲಿ ಒಟ್ಟಾರೆಯಾಗಿ ಒಬ್ಬ ಮನುಷ್ಯನಿಗೆ ಇಷ್ಟು kg ಅಕ್ಕಿ ಇರಬೇಕು ಅಂತೇಳಿ ಇದನ್ನು ಮಾಡಿರತಕ್ಕಂಥ ಕಾಯ್ದೆ ಇದು. ಹಾಗೆ ಮತ್ತು PM ಗರೀಬ್ ಕಲ್ಯಾಣ ಅನ್ನ ಯೋಜನೆ, ಇದನ್ನು ನಾವು ನಮ್ಮ COVID-19 ಟೈಮಲ್ಲಿ ಇದನ್ನು ನೋಡಿದ್ದು. ಇದನ್ನು ಪ್ರಧಾನಿಯವರು ಘೋಷಣೆ ಮಾಡಿದ್ದು 20,000 ಕೋಟಿ ಪ್ಯಾಕೇಜ್ನ ಜೊತೆಗೆ ಇದನ್ನು ಘೋಷಣೆ ಮಾಡಿದ್ದು. ಯಾಕೆ ಅಂತಂದ್ರೆ ಅಂಥ ಸಂದರ್ಭದಲ್ಲಿ ಕೆಲಸವನ್ನು ಕಳ್ಕೊಂಡಿದ್ದಂತಹ ದೇಶದ ಜನತೆಗೆ ಉಚಿತವಾಗಿ ಪ್ರತಿ ತಿಂಗಳು 5 kg ಅಕ್ಕಿಯನ್ನು ತಲಾ ಲೆಕ್ಕದಲ್ಲಿ ಕೊಡುವಂಥ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಜಾರಿಯಾಗಿದ್ದು. ಹಾಗೆ ನಾವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನೋದು ಅಂದರೆ ಒಂದು ದೇಶ ಮತ್ತು ಒಂದು ಪಡಿತರ ಅನ್ನುತ್ತಾ, ಇದು ವಲಸೆ ಕಾರ್ಮಿಕರಿಗೆ ಹೆಚ್ಚಾಗಿ ನೆರವಿಗೆ ಬರತಕ್ಕಂಥ ಒಂದು ಯೋಜನೆ. ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ವಲಸೆ ಕಾರ್ಮಿಕರು ದಕ್ಷಿಣ ಭಾರತಕ್ಕೆ ಕೆಲಸವನ್ನು ಅರಸಿ ಬಂದಾಗ ಅವರಿಗೆ ಇಲ್ಲಿನ ಆಹಾರ ಅಭದ್ರತೆಯಿಂದ ಅವರಿಗೆ ಜೀವನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮಹದೋದ್ದೇಶ ಇಟ್ಕೊಂಡು ಅಲ್ಲಿ ಅವರಿಗೆ ರೇಷನ್ ಕಾರ್ಡ್ ಇತ್ತು ಅಂತಂದರೆ, ಇವರು ಇಲ್ಲಿಗೆ ಬಂದಾಗ ದಕ್ಷಿಣ ಭಾರತಕ್ಕೆ ಬಂದಾಗಲೂ ಕೂಡ ತಮಿಳುನಾಡು, ಕೇರಳ ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೂಡ ಅದೇ ಆ ರೇಷನ್ ಕಾರ್ಡನ್ನು ಬಳಸಿ ಅವರು ಅಕ್ಕಿನ ಅಥವಾ ಏನೋ ಅವರ ಆಹಾರ ಸಾಮಗ್ರಿಗಳನ್ನು ಪಡೆಯಬಹುದಾದಂಥ ಒಂದು ವ್ಯವಸ್ಥೆಗೆ ಇದನ್ನು ಒನ್ ನೇಷನ್ ಒನ್ ರೇಷನ್ ಕಾರ್ಡನ್ನು ಅಥವಾ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂತು. ಇದರಲ್ಲಿ ಹಾಗೆ ವೆಸ್ಟ್ ಬೆಂಗಾಲು 2 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಇದನ್ನು ಉಲ್ಲೇಖ ಮಾಡ್ತು. ವೆಸ್ಟ್ ಬೆಂಗಾಲ್ ಇದನ್ನು ಒನ್ ನೇಷನ್ ಒನ್ ರೇಷನ್ ಕಾರ್ಡನ್ನು ನಾವು ಅಕ್ಸೆಪ್ಟ್ ಮಾಡಲ್ಲ, ಇದು ನಮಗೆ ಬೇಕಾಗಿಲ್ಲ, ನಮ್ಮ ರಾಜ್ಯದಲ್ಲಿ ನಾವು ಈಗಾಗಲೇ ಉಚಿತವಾಗಿ ನಮ್ಮ ಇವರಿಗೆ ರಾಜ್ಯದ ಜನತೆಗೆ ಕೊಡ್ತಾ ಇದ್ದೀವಿ ಅಂತೇಳಿ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ಇದು ತಿರಸ್ಕರಿಸಿತ್ತು ವೆಸ್ಟ್ ಬೆಂಗಾಲ್. ಅದಾದ ನಂತರ ಅದ್ರ ವಿರುದ್ಧವಾಗಿ ಸುಪ್ರೀಂ ಕೋರ್ಟಲ್ಲಿ ದಾವೆ ಹೂಡಲಾಯಿತು. ಅದಾದಮೇಲೆ ಸುಪ್ರೀಂ ಕೋರ್ಟು ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನೋದನ್ನ ಎಲ್ಲ ರಾಜ್ಯಗಳು ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಇದರಲ್ಲಿ ನಾಗರಿಕರ ಹಿತಾಸಕ್ತಿ ಅಡಗಿದೆ, ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಗೊಂದಲಗಳನ್ನು ಬೆರೆಸಬಾರ್ದು ಅಂತೇಳಿ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ನ ಎಲ್ಲ ರಾಜ್ಯಗಳು ನಾವು ಕಡ್ಡಾಯವಾಗಿ ಇದನ್ನು ಅಳವಡಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ಅದಾದ ನಂತರ ಫುಡ್ ಫೋರ್ಟಿಫಿಕೇಷನ್ ಅಂತಂದರೆ, ಫುಡ್ ಫೋರ್ಟಿಫಿಕೇಷನಲ್ಲಿ ಕೆಲವು ಈಗ ಗೋಲ್ಡನ್ ರೈಸ್ ಅನ್ನೋದೊಂದು ಕಾನ್ಸೆಪ್ಟನ್ನ ನಾವು ನೋಡಿದ್ದೀವಿ. ಭಾರತದಲ್ಲಿ ಹಲವಾರು ರೀತಿಯ ವೈವಿಧ್ಯತೆ ಇರೋದ್ರಿಂದ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ಜನಕ್ಕೆ ಇನ್ನೊಂದು ಪ್ರದೇಶದಲ್ಲಿರುವಂಥ ಜನ ಪಡಿತಿರುವಂಥ ವಿಟಮಿನ್ಸ್ಗಳು ಇನ್ನೊಂದು ಬೇರೆ ಜಾಗದಲ್ಲಿ ಇರ್ತಕ್ಕಂಥವ್ರಿಗೆ ಸಿಗದೇ ಇರ್ಬೋದು. ಉದಾಹರಣೆಗೆ ಟ್ರೈಬಲ್ ಇರುವಂಥವ್ರಿಗೆ ಅವ್ರಿಗೆ ಸಮರ್ಪಕವಾಗಿ ಏನು ನ್ಯೂಟ್ರಿಷನ್ ಸಪ್ಲೈಗಳು ಸಿಗಲ್ಲ, ಮತ್ತು ಅರ್ಬನ್ನಲ್ಲಿರೋರಿಗೆ ಚೆನ್ನಾಗಿ ಸಿಗುತ್ತೆ, ರೂರಲ್ ಅವರಿಗೆ ಸಿಗದೇ ಇರ್ಬೋದು. ಈ ರೀತಿಯಾಗಿ ತಾರತಮ್ಯ ಇರುತ್ತೆ. ಆಹಾರ ಸಿಕ್ಕಿದ್ರೂ ಕೂಡ ಅವರಿಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗಡೆ ಅವರಿಗೆ ಅದರಲ್ಲಿ ಏನು ಪೋಷಕಾಂಶಗಳು ಇರುತ್ತಲ್ಲ, ಮತ್ತು ಲಘು ಪೋಷಕಾಂಶ ಇರ್ಬೋದು, ಮೈಕ್ರೋ ನ್ಯೂಟ್ರಿಷನ್ಸ್, ಈ ಥರದ್ರಲ್ಲಿ ಕೊರತೆ ಇರೋ ಕಾರಣದಿಂದ ಇದನ್ನು ನಾವು ಸರಿ ಮಾಡಬೇಕು. ಹಾಗಾಗಿ ಸಿಗುವಂಥ ಎಲ್ಲ ಆಹಾರದಲ್ಲೂ ಎಲ್ಲರಿಗೂ ಎಲ್ಲ ವಿಟಮಿನ್ ಸಿಗೋ ಥರ ಮಾಡಬೇಕು ಅಂತೇಳಿ ಫುಡ್ ಫೋರ್ಟಿಫಿಕೇಷನ್ ಅನ್ನೋದನ್ನ ಸರ್ಕಾರ ಘೋಷಣೆ ಮಾಡಿದೆ. ಇದರಲ್ಲಿ ಅಕ್ಕಿಗೆ ಡಿ ವಿಟಮಿನ್ ಆಗಿರ್ಬೋದು, ಎ ಬಿ ವಿಟಮಿನ್ಗಳಾಗಿರ್ಬೋದು, ಹಾಲಿಗೆ ಡಿ ವಿಟಮಿನ್ ಆಗಿರ್ಬೋದು, ಈ ಥರದನ್ನು ಸೇರಿಸೋದ್ರ ಮೂಲಕ ಫುಡ್ ಫೋರ್ಟಿಫಿಕೇಷನ್ ಮಾಡಿ ಎಲ್ಲರಿಗೂ ಸತ್ವಗಳು ಸಿಗೋ ಥರ ಮಾಡಬೇಕು ಅನ್ನೋದು ಈ ಫುಡ್ ಫೋರ್ಟಿಫಿಕೇಷನ್ನ ಒಂದು ಮೂಲ ಆಶಯ ಆಗಿದೆ. ಹಾಗೆ ಪೋಷಣ ಅಭಿಯಾನ, ಇದು ಮುಖ್ಯವಾಗಿ ಸ್ಟಂಟಿಂಗು ಮತ್ತು ವೇಸ್ಟಿಂಗು ಮತ್ತು ಅನಿಮಿಯಾದಿಂದ ಬಳಲ್ತಾ ಇರತಕ್ಕಂಥ ಯಾರು ಲ್ಯಾಕ್ಟಿಂಗ್ ಮದರ್ಸ್ ಇರ್ಬೋದು ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು, ಇವರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಒಂದು ಪೋಷಣ ಅಭಿಯಾನ. ಇದರಲ್ಲಿ ಮುಖ್ಯವಾಗಿ ಮಕ್ಕಳ ಗಾತ್ರ ಮತ್ತು ತೂಕ ಹೆಚ್ಚು ಮಾಡಬೇಕು, ಮತ್ತು ಹಾಗೆ
ಮಹಿಳೆಯರ ಅನಿಮಿಯಾ ಏನಿದೆ, ರಕ್ತಹೀನತೆ ಏನಿದೆ, ಇದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದನ್ನು ಪ್ರತಿ ವರ್ಷ 2% ಟಾರ್ಗೆಟ್ ಹಾಕಿ ಇಟ್ಟಿದೆ. ಇದನ್ನು ಸ್ಟಂಟಿಂಗಲ್ಲಿ 2% ಪ್ರತಿ ವರ್ಷ ರಿಡಕ್ಷನ್ ಮಾಡಬೇಕು, ಮತ್ತು ಅನಿಮಿಯಾದಲ್ಲಿ 2%. ಹೀಗೆ ಇದು ಟಾರ್ಗೆಟ್ ಓರಿಯೆಂಟೆಡ್ ಒಂದು ಪ್ರಾಜೆಕ್ಟ್ ಆಗಿದೆ. ಹಾಗೆ ಇತ್ತೀಚೆಗೆ ಕಳೆದ 15 ದಿವಸಗಳ ಹಿಂದೆ ಇದೊಂದು ಲಾಂಚ್ ಆಗಿರೋ ಒಂದು ಸ್ಕೀಮ್ ಇದು PM ಪೋಷಣ ಶಕ್ತಿ ನಿರ್ಮಾಣ ಅಂತ. ಇದರಲ್ಲಿ ಸರ್ಕಾರ ಇದನ್ನು ನಾವು PM ಪೋಷಣ ಅಂತ ಕರಿಬೋದು. ಇದನ್ನು ಮಿಡ್ ಡೇ ಮೀಲ್ ಸ್ಕೀಮಲ್ಲಿ ಇದನ್ನು ಹೇಳಿದೆ. ಇದಕ್ಕೆ ಕ್ಯಾಬಿನೆಟ್ ಇದಕ್ಕೆ 24,000 ಕೋಟಿನ ಇದಕ್ಕೆ ಎತ್ತಿಟ್ಟಿದೆ ಈ PM ಪೋಷಣ ಅಭಿಯಾನಕ್ಕೆ. ಅಲ್ಲೇ ಅಂಗನವಾಡಿಯಲ್ಲಿ 1ನೇ ಕ್ಲಾಸಿನಿಂದ ಹಿಡಿದು 8ನೇ ತರಗತಿ ಇರುವಂತಹ ಮಕ್ಕಳು ಓದುವಂಥವ್ರಿಗೆ ಮಿಡ್ ಡೇ ಮೀಲ್ಸ್ಗಳನ್ನು ಅಲ್ಲೇ ಶಾಲೆಯಲ್ಲಿ ಕೊಡುವಂಥ ವ್ಯವಸ್ಥೆ ಇದೆ. ಇದರಲ್ಲಿ ಅಲ್ಲೇ ತರಕಾರಿ ಕೈದೋಟ ಮಾಡಿಕೊಂಡು ಅಲ್ಲೇ ಶಾಲೆಯ ಆವರಣದಲ್ಲಿ ಬೆಳೆಯುವಂಥದ್ದು, ಅಥವಾ NGOಗಳನ್ನು ಯಾರು ಮಿಡ್ ಡೇ ಮೀಲ್ಸ್ಗೆ ಕನೆಕ್ಟ್ ಮಾಡುವಂಥದ್ದು. ಯಾವುದಾದ್ರೂ ಊರಲ್ಲಿ ಅಥವಾ NGOದಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇತ್ತು ಅಂತಂದರೆ, ಈಗ ಊರಲ್ಲಿರುವಂಥ ಯಾವುದಾದ್ರೂ ಮದುವೆ ಕಾರ್ಯಕ್ರಮಗಳಿತ್ತು ಅಂತಂದರೆ ಅಂಥ ಮನೆಯವರು ಈ ಶಾಲೆ ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಈ PM ಪೋಷಣ್ ಅಭಿಯಾನದ ಕೆಳಗಡೆ ಅವರು ಮಕ್ಕಳಿಗೆ ಆ ದಿನದ ಊಟದ ವ್ಯವಸ್ಥೆಯನ್ನು ಮಾಡ್ಬೋದು. ಅಂದರೆ ಇಲ್ಲಿ ಸಹಭಾಗಿತ್ವ, ಕಮ್ಯುನಿಟಿ ಇನ್ವಾಲ್ವ್ಮೆಂಟನ್ನು ಇಲ್ಲಿ ಸರ್ಕಾರ ಇದಕ್ಕೆ ಓಪನ್ ಮಾಡಿದೆ. ಮುಂಚೆ ಇದು ಸರ್ಕಾರದ್ದೇ ಜವಾಬ್ದಾರಿಯಾಗಿತ್ತು ಆ ಮಕ್ಕಳಿಗೆ ಏನೇ ಆಹಾರ ಪೂರೈಸುವಂಥದ್ದು. ಇವಾಗ ಯಾರೇ ತೆರೆದ ಮನಸ್ಸಿನವರಿರ್ಬೋದು, ಯಾವುದೇ NGOಗಳಿರ್ಬೋದು, ಯಾರೇ ಆ ಥರ ಆಹಾರವನ್ನು ಕೊಡ್ತೀವಿ ಅಂತ ಮುಂದೆ ಬಂದರೆ ಅವ್ರನ್ನು ಕೂಡ ಸರ್ಕಾರ ಅವರಿಗೆ ಅವಕಾಶ ಮಾಡಿಕೊಡುವಂಥದ್ದು ಸ್ಕೀಮಲ್ಲಿ PM ಪೋಷಣ್ ಶಕ್ತಿ ನಿರ್ಮಾಣ ಇದೆ. ಹಾಗೆ ಈ ಏನು GHI ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಒಂದು ವರದಿ ಇದು, ಅದರ ಸೂಚ್ಯಂಕ. ಹಾಗೆ ನಮ್ಮ ಭಾರತ ದೇಶದ ಒಳಗಡೆ ನಾವು ಇಂಟರ್ನಲ್ ಆಡಿಟ್ ಏನು ಮಾಡ್ತೀವಿ, ಪ್ರತಿ 5 ವರ್ಷಕ್ಕೊಂದ್ಸಲಿ ನಡೆಯುವಂಥ ನಮ್ಮ ದೇಶದ ಒಳಗಡೆ ಇರುವಂಥ ಏಜೆನ್ಸಿಗಳನ್ನ ಬಳಸಿ ಸರ್ಕಾರ ಏನು ಮಾಡುತ್ತೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದನ್ನು ಒಂದು ಪ್ರತಿ 5 ವರ್ಷಕ್ಕೊಮ್ಮೆ ಮಾಡುತ್ತೆ. ಇದು 1992ನಿಂದ ಶುರುವಾಗಿರ್ತಕ್ಕಂಥದ್ದು. ಇದನ್ನು ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಹೆಲ್ತ್ ಆ ಇಲಾಖೆ ಇದನ್ನು ನಿಭಾಯಿಸುತ್ತೆ. ಇದರಲ್ಲಿ ಕೂಡ ನಾವು ಏನು ಈ ಹಸಿವಿನ ಸೂಚ್ಯಂಕವನ್ನು ನಾವು ಭಾರತ ಸರ್ಕಾರ ತಿರಸ್ಕರಿಸ್ಬೋದು. ಆದರೆ ನಮ್ಮ ಒಳಗಡೆನೇ ಇರತಕ್ಕಂಥ ನಮ್ಮ ಏಜೆನ್ಸಿನೇ ಮಾಡಿರ್ತಕ್ಕಂಥ ಏನು ಈ ರಿಪೋರ್ಟ್ ಏನಿದೆ, ಇದರಲ್ಲೂ ಕೂಡ ನಾವು ನೋಡಿದರೆ ಇಲ್ಲೂ ಏನು ನಾವು ಹಸಿವಿನ ಸೂಚ್ಯಂಕದಲ್ಲಿ ನಮಗೇನು ರಿಫ್ಲೆಕ್ಟ್ ಆಗ್ತಾ ಇದೆ, ವೇಸ್ಟಿಂಗು, ಸ್ಟಂಟಿಂಗು ಮತ್ತು ಇದು ಅಂಡರ್ ನರಿಶ್ಮೆಂಟ್ ಏನಿದೆ, ಅದು ಎಲ್ಲೂ ಕೂಡ ಅದೇ ರಿಪೋರ್ಟೇ ಇದೆ. ಆದರೆ ನಂಬರ್ಗಳಲ್ಲಿ ವ್ಯತ್ಯಾಸ ಇರ್ಬೋದು, ಆದರೆ ಅದೇ ಇಲ್ಲಿ ಮೂಲ ಸಮಸ್ಯೆ, ಅದೇ ಪ್ರಮುಖ ಸಮಸ್ಯೆ ಅಂತ ಹೇಳಿ ಕೂಡ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆನಲ್ಲೂ ಕೂಡ ನಮಗೆ ಕಂಡು ಬಂದಿದೆ. ಚೈಲ್ಡ್ ಅಂಡರ್ ವೇಟು ಇಲ್ಲಿ ನೋಡ್ಬೋದು ನಾವು, ಓವರ್ ವೇಟ್ ಇಲ್ಲಿರೋವಂಥದ್ದು, ಸ್ಟಂಟೆಡ್ ಇಲ್ಲಿ 23% ಇದೆ. ಹಾಗಾಗಿ ಅನಿಮಿಯಾ ಇವೆಲ್ಲವೂ ಕೂಡ ಭಾರತ ಸರ್ಕಾರ ಇದೇನು ಅಂತಾರಾಷ್ಟ್ರೀಯ ಮಟ್ಟದ ಏನು ಸೂಚ್ಯಂಕನ ನಾವು ತಿರಸ್ಕರಿಸಿದ್ರು ನಮ್ಮ ಆಂತರಿಕ ನಮ್ಮ ವರದಿಗಳು ಕೂಡ ಹೇಳ್ತಿರೋದು ಇದನ್ನೇ. ಹಾಗಾಗಿ ಇದೊಂದು ಅಲಾರಂ, ಇದೊಂದು ನಮಗೆ ಕರೆಗಂಟೆ, ಇದೊಂದು ಅಪಾಯದ ಕರೆಗಂಟೆ ಇದೆ ಅಂತದನ್ನು ನಮ್ಮ ರಿಪೋರ್ಟ್ಗಳು ಕೂಡ ಹೇಳ್ತಾ ಇದೆ. ದ ಪ್ರಪೋರ್ಷನ್ ಆಫ್ ದಿ ಸ್ಟಂಟೆಡ್ ಚಿಲ್ಡ್ರನ್ ಹ್ಯಾಸ್ ರೈಸನ್ ಆಫ್ ದಿ 17 ಸ್ಟೇಟ್ಸ್ ಅಂತ ಹೇಳ್ತಾ ಇದೆ. ಅಲ್ಲಿ ದೇಶಗಳನ್ನು ಕಂಪೇರ್ ಮಾಡಿ ಕೊಟ್ಟಿರೋಂತಹ ಮಾಹಿತಿ ಇಲ್ಲಿ ನಮ್ಮ ಈ ರಿಪೋರ್ಟು ರಾಜ್ಯಗಳನ್ನು ನಡುವೆ ಕಂಪೇರ್ ಮಾಡಿ ಕೊಡ್ತಿರೋಂಥದ್ದು. ಆದರೆ ಇದರಲ್ಲಿ ಆಘಾತಕಾರಿ ಅಂಶ ಏನು ಅಂತಂದರೆ, ಈ ಮುಂದುವರೆದ ರಾಜ್ಯಗಳು ಏನಿದಾವಲ್ಲ, ಕೇರಳ, ಸೆಕ್ಸ್ ರೇಷಿಯೋ ಇದರಲ್ಲಿ ಇಂಡೆಕ್ಸಲ್ಲಿ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋವಂಥದ್ದು, ಗುಜರಾತ್ ಮತ್ತು ಮಹಾರಾಷ್ಟ್ರ ಇವೆಲ್ಲ ಹೆಚ್ಚು ತೆರಿಗೆ ಕಟ್ಟೋಂತಹ ರಾಜ್ಯಗಳು, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳು. ಇಲ್ಲೂ ಕೂಡ ನಮಗೆ ಈ ಸ್ಟಂಟೆಡ್ ಪ್ರಾಬ್ಲಮ್ ಅನ್ನೋದನ್ನ ಕಾಣ್ತಾ ಇದ್ದೀವಿ. ಗೋವಾ, ಹಿಮಾಚಲ್ ಪ್ರದೇಶ ಮತ್ತು ಅಂಡರ್ ವೇಟ್ ಮತ್ತು ವೇಸ್ಟೆಡ್ ಚಿಲ್ಡ್ರನ್ಸ್, ಇದು ಕೂಡ ಮೆಜಾರಿಟಿ ಸ್ಟೇಟ್ಸ್ಗಳಲ್ಲಿ ಇದು ನಮ್ಮನ್ನು ಕಾಡ್ತಾ ಇರೋಂಥ ಸಮಸ್ಯೆ. ಏನು ಅಂಡರ್ ವೇಟ್ ಮತ್ತು ವೇಸ್ಟೆಡು, ನಾನು ಮುಂಚೆನೇ ಹೇಳಿದರ ಹಾಗೆ ವೇಸ್ಟೆಡ್ ಅನ್ನೋದು ನಮ್ಮ ಭಾರತದ ಸಮಸ್ಯೆಯಲ್ಲಿ ಮಕ್ಕಳನ್ನು ಕಾಡ್ತಿರೋತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ಆಗಿದೆ. ಹಾಗೆ ಅಂಡರ್ 5 ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ನ ನಾವು ನೋಡೋದಾದರೆ, ಇದರಲ್ಲಿ ಡೆತ್ ಏನು ಭಾರತನೇ ಇಲ್ಲಿ ಪ್ರತಿಶತ ಏನು 20% ನಮ್ಮ ಇದರಲ್ಲಿ ಅಂಡರ್ ಮೋರ್ಟಾಲಿಟಿ ರೇಟಲ್ಲಿ ಅಂಡರ್ 5ಅಲ್ಲಿ ನಮ್ಮ ಭಾರತ 20% ಹೆಚ್ಚಿಗೆ ಇದೆ. ಇದು ಜಾಗತಿಕವಾಗಿ 13% ಇದೆ ಗ್ಲೋಬಲ್ ಶೇರು. ಆದರೆ ನಮ್ಮ ಭಾರತ ಒಂದರಲ್ಲೇ ಪ್ರತಿ 20% ಇದೆ. ಹಾಗಾಗಿ ನಮಗೆ ಅಂಡರ್ 5 ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಏನಿದೆಯಲ್ಲ, ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಮುಖ್ಯವಾಗಿ ಪ್ರಮುಖವಾಗಿ ಗೋವಾ, ಗುಜರಾತ್, ಹಿಮಾಚಲ್ ಪ್ರದೇಶ, ಕೇರಳ, ಮಹಾರಾಷ್ಟ್ರ ಈ ಥರದ ರಾಜ್ಯಗಳಲ್ಲಿ, ಮತ್ತು ಹಾಗೆ ಏನು ಯೂನಿಯನ್ ಟೆರಿಟರೀಸ್ ಲಕ್ಷದ್ವೀಪು, ದಾದರ್ ನಗರ್ ಹವೇಲಿ, ಡಿಯು ಡಾಮನ್ನಲ್ಲಿ ಜಾಸ್ತಿ ಇದೆ. ಸೊ ಈ ಎಲ್ಲ ರಿಪೋರ್ಟ್ಗಳಿಂದ ನಾವು ಇದನ್ನು ನಾವು ಏನು ಎಕ್ಸ್ಟರ್ನಲ್ ರಿಪೋರ್ಟ್ ಏನಿದೆ ಅದನ್ನು ನಾವು ತಿರಸ್ಕರಿಸ್ಬೋದು. ಹಾಗೆ ಇಂಟರ್ನಲ್ ರಿಪೋರ್ಟಲ್ಲಿ ಹೇಳಿರೋದಂತೂ ಅದರಲ್ಲೂ ಸತ್ಯ ಇದೆ. ಹಾಗಾಗಿ ನಾವು ವರದಿಯನ್ನು ತಿರಸ್ಕರಿಸುವ ಬದಲಾಗಿ ಅದನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪೊಲಿಟಿಸೈಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಡೆ ಏನು ಇನ್ನೂ ನಾವು ಸುಧಾರಿಸ್ಕೋಬೇಕಿದೆಯಲ್ಲ, ನಾವು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಹಾಗೆ ಭಾರತ ಸರ್ಕಾರ ಹೇಳ್ತಿರೋದ್ರಲ್ಲಿ ಈ ಏನು ಹಲವಾರು ರೀತಿಯ ಆಪಾದನೆಗಳನ್ನು ನಮ್ಮ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ವರದಿಗಳ ಮೇಲೆ ಪ್ರತಿ ವರ್ಷ ಮಾಡ್ತಾನೆ ಇದೆ. ಇದರಲ್ಲಿ ನಾವು ನೋಡ್ಬೋದು, ಕಳೆದ ಬಾರಿ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನೋದನ್ನು ಬಂತು. ಅದನ್ನು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್, ಫ್ರಾನ್ಸ್ ಬೇಸ್ಡ್ ಇರುವಂಥ ಒಂದು NGO ಅದು
ಅದು ಪ್ರೆಸ್ ಫ್ರೀಡಮ್ ಬಗ್ಗೆ ಮಾತಾಡುತ್ತೆ. ಅದರಲ್ಲೂ ಕೂಡ ನಮ್ಮ ಭಾರತ ದೇಶಕ್ಕೆ 180 ದೇಶಗಳ ಪಟ್ಟಿಯಲ್ಲಿ 142ನೇ ಸ್ಥಾನವನ್ನು ಅದು ಕೊಡ್ತು. ಅದಾದ ನಂತರ ಡೆಮೋಕ್ರಸಿ ರಿಪೋರ್ಟ್ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಪಟ್ಟಿ ಇದೆಯಲ್ಲ, ಅದನ್ನ ದ ಎಕನಾಮಿಸ್ಟ್ ಅನ್ನೋ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತೆ. ಇದರಲ್ಲೂ ಕೂಡ 167 ದೇಶಗಳಲ್ಲಿ ನಮಗೆ 53ನೇ ಸ್ಥಾನವನ್ನು ಕೊಟ್ಟಿದೆ. ಪ್ರಜಾಪ್ರಭುತ್ವ ಏನು ನಾವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ನಾವು ಭಾರತನ ಕರಿತೀವಿ. ಹೀಗಾಗಿ ಈ 2 ಏನು ಜಾಗತಿಕ ಸೂಚ್ಯಂಕಗಳಿದಾವೆ, ಪ್ರೆಸ್ ಫ್ರೀಡಮ್ ಇರ್ಬೋದು ಅಥವಾ ಡೆಮೋಕ್ರಸಿ ರಿಪೋರ್ಟ್, ಇದರಲ್ಲಿ ಎರಡರಲ್ಲೂ ಕೂಡ ಭಾರತವನ್ನ ಅವರು ಕೆಳಗೆ ತಳ್ಳಿದ್ದಾರೆ. ಅಂತಂದ್ರೆ ಆ ಸ್ಕೋರ್ಗಳನ್ನ ಕಡಿಮೆ ಆಗಿದೆ. ಹಾಗಾಗಿ ಇದು ಅನ್ಸೇಫ್ ಅಂತ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಹೇಳ್ತಾರೆ. ಇದು ವೆರಿ ಡೇಂಜರಸ್ ಕಂಟ್ರಿ ಫಾರ್ ರಿಪೋರ್ಟರ್ಸ್ ಅಂತ ಹೇಳಿದೆ. ಜರ್ನಲಿಸ್ಟಿಗೆ ಇದು ಅತ್ಯಂತ ಅಲ್ಲಿ ವಾಸಿಸಲು ಅಥವಾ ನಿಮ್ಮ ಪ್ರೊಫೆಷನ್ನ ನೀವು ಪ್ರಾಂಪ್ಟಾಗಿ ಮಾಡೋಕ್ಕೆ ಆಗಲ್ಲ, ಸಾಧ್ಯ ಇಲ್ಲ ಅಂತೇಳಿ ಕಾರಣಗಳನ್ನು ಕೊಟ್ಟು ಇದನ್ನು ಇಂಡೆಕ್ಸನ್ನು ಹೇಳಿತ್ತು. ಇದಕ್ಕೆ ಭಾರತ ಸರ್ಕಾರ ಇದನ್ನು ಪ್ರತಿಕ್ರಿಯೆಯನ್ನು ಕೇಳ್ತು. ಮತ್ತು ನೀವು ಯಾವ ಆಧಾರದ ಮೇಲೆ ಈ ರೀತಿಯ ವರದಿಗಳನ್ನು ನೀವು ಕೊಡ್ತಾ ಇದ್ದೀರಾ ಅನ್ನೋದನ್ನು ಪ್ರಶ್ನೆ ಕೇಳಿತ್ತು. ಅದಕ್ಕೆ ಅವರು ಕೊಟ್ಟಂಥ ಉತ್ತರ, ನೀವು ಜಮ್ಮು ಕಾಶ್ಮೀರದಲ್ಲಿ ಇಂಟರ್ನೆಟ್ಟನ್ನು 1 ವರ್ಷ ನೀವು ಲಾಕ್ಡೌನ್ ಮಾಡಿದ್ದೀರಾ, ಮತ್ತು ಪ್ರೆಸ್ ಅವ್ರನ್ನೆಲ್ಲ ನೀವು ಅವರ ಏನು ರೈಟ್ಸ್ ಇದೆ ಅವನ್ನೆಲ್ಲ ಕರ್ಟೈಲ್ ಮಾಡಿದ್ದೀರಾ, ಯಾರು ನಿಮಗೆ ರಿಪೋರ್ಟ್ ಮಾಡ್ತಾರೆ ಅವರನ್ನು ನೀವು ಜೈಲಿಗೆ ಹಾಕ್ತೀರಾ, ಈ ಥರದ ಕಾರಣಗಳನ್ನು ಅದು ಕೊಡ್ತು. ಹಾಗಾಗಿ ಭಾರತ ಏನು ಮಾಡಿದೆ, ಈಗ ಈ ಥರದ ಜಾಗತಿಕ ರಿಪೋರ್ಟ್ಗಳನ್ನು ಅವ್ರಿಗೆ ಕೋಆರ್ಡಿನೇಟ್ ಮಾಡೋದಕ್ಕೋಸ್ಕರನೇ ಭಾರತದಲ್ಲಿ ಒಂದು ನೀತಿ ಆಯೋಗ ಏನಿದೆ, ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಡಿಯಾ ಇದೆಯಲ್ಲ, ಇದನ್ನು ಥಿಂಕ್ ಟ್ಯಾಂಕ್ ಅಂತ ಏನು ನಾವು ಕರಿತೀವಲ್ಲ, ಇದನ್ನು ಒಂದು ನೋಡಲ್ ಏಜೆನ್ಸಿಯಾಗಿ ಸರ್ಕಾರ ನೇಮಕ ಮಾಡಿದೆ. ಈ ಏನು ನೀತಿ ಆಯೋಗ ಇದೆಯಲ್ಲ, ಇದು ಎಲ್ಲ ಜಾಗತಿಕ ಸೂಚ್ಯಂಕಗಳಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಅಥೆಂಟಿಕೇಟೆಡ್ ಡಾಟಾ, ಸಫಿಷಿಯೆಂಟ್ ಡಾಟಾನ ಇದು ಕಲೆಕ್ಟ್ ಮಾಡಿ ಕೊಡೋ ಅಂಥದ್ದು ಕೆಲಸ ಆಗುತ್ತೆ. ಈ ನೀತಿ ಆಯೋಗವನ್ನು ಇದನ್ನು ಮಾಡೋಕ್ಕೋಸ್ಕರನೇ ಎಲ್ಲ ಇಲಾಖೆಗಳ 37 ಏನು ಸಚಿವಾಲಯಗಳಿದ್ದಾವೆ ಎಲ್ಲ ಜೊತೆ ಕೋಆರ್ಡಿನೇಟ್ ಮಾಡಿ ಅದಕ್ಕೆ ಬೇಕಿರೋಂತಹ ಮಾಹಿತಿಗಳನ್ನು ಆ ಇಲಾಖೆಯವರು ಕೊಡಬೇಕಾಗುತ್ತೆ. ಈ ನೀತಿ ಆಯೋಗ ಮತ್ತು ಈ ಸಚಿವಾಲಯಗಳಿದ್ದಾವೆ, ಇದರ ನಡುವೆ ಒಂದು ಆಫೀಸ್ನ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಡೆಮೋ ಅಂತ, DEMO. ಇದು ಡೆವಲಪ್ಮೆಂಟ್ ಮಾನಿಟರಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಆಫೀಸ್ ಅಂತ. ಈ ಕಚೇರಿ ಡೆಮೋ ಏನು ಮಾಡುತ್ತೆ, ಎಲ್ಲ ಇಲಾಖೆಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನೀತಿ ಆಯೋಗಕ್ಕೆ ಕೊಡುತ್ತೆ. ನೀತಿ ಆಯೋಗಕ್ಕೆ ಬೇಕಿರ್ತಕ್ಕಂಥ ಯಾವುದೇ ಈಗ ಹಂಗರ್ ಇಂಡೆಕ್ಸ್ ಇರ್ಬೋದು, ಫ್ರೀಡಮ್ ಇಂಡೆಕ್ಸು, ಡೆಮೋಕ್ರಸಿಕ್ ಇಂಡೆಕ್ಸ್ ಇರ್ಬೋದು, ಮತ್ತು ಚೈಲ್ಡ್ ಯಾವ್ದಾದ್ರು ಅಥವಾ ವುಮೆನ್ಸ್ ಸೇಫ್ ಸಿಟಿ ಇಂಡೆಕ್ಸ್ ಇರ್ಬೋದು, ಈ ಥರ ಸೈಬರ್ ಕ್ರೈಮಲ್ಲಿ ಆಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಸೂಚ್ಯಂಕಕ್ಕೆ ಮಾಹಿತಿನ ಒಂದು ಸಂಸ್ಥೆಯಾಗಿ ನೋಡಲ್ ಏಜೆನ್ಸಿನ ನೀತಿ ಆಯೋಗನ ಸರ್ಕಾರ ರಚನೆ ಮಾಡಿದೆ. ಹಾಗಾಗಿ ನಾವು ನಾವು ನಂಬರ್ಗಳನ್ನು ನಾವು ಸುಧಾರಿಸ್ಕೊಳ್ಬೇಕು ಅನ್ನೋದಾದರೆ ಮುಖ್ಯವಾಗಿ ನಾವು ವೇಸ್ಟಿಂಗ್ನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ, ಮತ್ತು ಮಾಲ್ನ್ಯೂಟ್ರಿಷನ್ಸ್ನ ತಡೆ ಹಿಡಿಬೇಕಾಗುತ್ತೆ. ದೇಶದ ಅಭಿವೃದ್ಧಿಗೆ ಆಯಾ ದೇಶದ ಪ್ರಜೆಗಳು ಒಂದು ಆರೋಗ್ಯಯುತವಾಗಿ ಮತ್ತು ಸತ್ವಯುತವಾಗಿ ಇದ್ದಾಗ ಮಾತ್ರ ಅದರಿಂದ ಅವರಿಗೆ ಆರೋಗ್ಯ ಚೆನ್ನಾಗಿತ್ತು, ಸತ್ವದಲ್ಲಿ ಅವ್ರಿಗೆ ದೇಹದ ಗಟ್ಟಿ ಇತ್ತು ಅಂತಂದರೆ ಅವರ ಬುದ್ಧಿಬಲ ಅಥವಾ ಮನೋಬಲನೂ ಚೆನ್ನಾಗಿರುತ್ತೆ. ಆವಾಗ ಅವರಿಗೆ ಶಿಕ್ಷಣ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಶಿಕ್ಷಣದಿಂದ ಮುಂದೆ ನಾವು ಮತ್ತು ಆರ್ಥಿಕತೆಯ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ಬೋದು. ನಾವು ಈಗ ಭಾರತ 5 ಟ್ರಿಲಿಯನ್ ಆಗುವ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಹಾಗೆ ಅದರ ಹಿಂದೆ ಆ 5 ಟ್ರಿಲಿಯನನ್ನು ಕಟ್ಟೋಕ್ಕಿಂತ ಮುಂಚೆ ನಾವು ಬರೀ ಆರ್ಥಿಕ ಶಕ್ತಿ ಬಗ್ಗೆ ಮಾತ್ರ ಯೋಚನೆ ಮಾಡೋದಾದರೆ, ನಾವು ಬರೀ ಇನ್ಫ್ರಾಸ್ಟ್ರಕ್ಚರು, ಈಗೇನು ಗತಿಶಕ್ತಿ ಪ್ರಾಜೆಕ್ಟ್ ಏನಾಗ್ತಾ ಇದೆ, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಏನಾಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲದಕ್ಕೂ ಮಾತಾಡೋದಕ್ಕಿಂತ ಮೊದಲು ನಾವು ಆರೋಗ್ಯ, ಶಿಕ್ಷಣದ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಆರೋಗ್ಯಕ್ಕೆ ಬಂದಾಗ ಏನು ಮಕ್ಕಳಿದ್ದಾರೆ, 5 ವರ್ಷದ ಒಳಗಿನ ಮಕ್ಕಳು ಮತ್ತು ಪ್ರೆಗ್ನೆಂಟ್ ಇರುವಂಥವ್ರು, ಇವರಿಗೆ ನಾವು ಬೇಸಿಕ್ ಫೆಸಿಲಿಟೀಸು, ಬೇಸಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರು ಅಥವಾ ಅವ್ರಿಗೆ ಜೊತೆಗೆ ಮಾಲ್ನ್ಯೂಟ್ರಿಷನ್ಸ್ ಆಗದೇ ಇರೋ ಥರ ಈ ರೀತಿಯಾಗಿ ಅದ್ರ ಕಡೆಗೆ ಹೆಚ್ಚಿನ ಗಮನ ಕೊಡೋದ್ರ ಮೂಲಕ ನಾವೊಂದು ಸದೃಢ ಭಾರತ ನಿರ್ಮಾಣ ಮಾಡೋದಕ್ಕೆ ನಾವು ಅಡಿಪಾಯನ ಇಲ್ಲಿಂದನೇ ಹಾಕಬೇಕಾಗುತ್ತೆ. ಹಾಗೆ ನಾವು ಮುಂದುವರೆದು ಈ ವಿಷಯಕ್ಕೆ ಸಂಬಂಧಪಟ್ಟಿರೋ ಥರ ಅಂದರೆ ಪಾವರ್ಟಿ ಮತ್ತು ಹಂಗರ್ ಇದಕ್ಕೆ ಸಂಬಂಧಪಟ್ಟಿರೋ ಥರ ಹಿಂದೆ ಬಂದಿರೋಂಥ UPSC ಮೈನ್ಸ್ ಕ್ವಶನ್ನ ನಾವು ಗಮನಿಸೋದಾದರೆ ನೋಡಿ, 1989 4 ಮತ್ತು 15 ಕಂಟಿನ್ಯೂಸ್ ಆಗಿ ಬರ್ತಾ ಇರತಕ್ಕಂಥ ಒಂದು ಪ್ರಶ್ನೆ ಇದು. 16, 17 2 ಮತ್ತು 18 ಈ ಥರ ನಿರಂತರವಾಗಿ ಬರ್ತಿರೋಂತಹ ಪ್ರಶ್ನೆಗಳು. ಅಂದರೆ UPSC ಅವ್ರಿಗೂ ಕೂಡ ಪಾವರ್ಟಿ ಮತ್ತು ಹಂಗರ್ ಮೇಲೆ ಅದೊಂದು ಇಂಪಾರ್ಟೆಂಟ್ ಡೈಮೆನ್ಷನ್. ಈಗ ಅದು ಸೊಸೈಟಿ ಅಂತಂದರೆ ನಾವು ಪಾವರ್ಟಿ ಮತ್ತು ಹಂಗರ್ನ ಅದನ್ನು ಎರಡನ್ನೂ ಬಿಟ್ಟು ನಾವು ಮಾತಾಡೋಕ್ಕಾಗಲ್ಲ. ಹಾಗಾಗಿ ಎರಡೂ ಕೂಡ ಪ್ರತಿ ವರ್ಷವೂ ವೆಯ್ಟೇಜ್ ಜಾಸ್ತಿ ಆಗ್ತಾ ಇದೆ, ಪಾವರ್ಟಿ ಮತ್ತು ಹಂಗರ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರೋಂತಕ್ಕಂಥ ಹಲವಾರು ಪ್ರಶ್ನೆಗಳನ್ನು ಬಂದಿದ್ದಾವೆ. ನೀವು ಇದರಲ್ಲಿ ಇದನ್ನೆಲ್ಲವನ್ನು ಗಮನಿಸಿ ಈ ವಿಡಿಯೋದಲ್ಲಿ ಇರತಕ್ಕಂಥ ಅಂಶಗಳನ್ನು ಸೇರಿಸಿ ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಸೇರಿಸ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು ಆಲ್.